ಹೆಲೋ ಗೆಳೆಯರೆ, ಸ್ವಾಗತ BMB ನಾಲೆಜ್ನಲ್ಲಿ. ವೀಕ್ಷಕರೇ, ಸುದೀಪ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟರನ್ನು ಹಾಕಿದ್ದರು. ಆ ಪೋಸ್ಟರ್ನಲ್ಲಿ ಸುದೀಪ್ ಅವರ ಸಿನಿಮಾ ಬಗ್ಗೆ ಇರಲಿಲ್ಲ. ಈ ಪೋಸ್ಟರ್ನಲ್ಲಿ ತಮ್ಮ ಪತ್ನಿಯ ಬಗ್ಗೆ ಹಾಗೂ ತಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತನಾಡಿದ್ದಾರೆ. ವೀಕ್ಷಕರೇ, ಕಿಚ್ಚ ಸುದೀಪ್ ಅವರು ಮೊನ್ನೆ ತಾನೇ ತಮ್ಮ ಪತ್ನಿ ಇಡುತ್ತಿರುವ ಹೊಸ ಹೆಜ್ಜೆ ಬಗ್ಗೆ ಹೊಗಳಿದ್ದಾರೆ. ಹಾಗೆ ಮ್ಯಾಂಗೋ ಪಚ್ಚ ಅನ್ನುವ ಸಿನಿಮಾ ಬಗ್ಗೆಯೂ ಕೂಡ ಹೇಳಿದ್ದು, ಈ ಸಿನಿಮಾ ಯಾರು ಮಾಡ್ತಿದ್ದಾರೆ ಹಾಗೂ ಇದಕ್ಕೂ ತಮ್ಮ ಪತ್ನಿಗೂ ಏನು ಸಂಬಂಧ ಹಾಗೂ ಈ ಸಿನಿಮಾದ ನಾಯಕನಿಗೂ ಹಾಗೂ ಸುದೀಪ್ ಅವ್ರಿಗೂ ಏನು ಸಂಬಂಧ ಅಂತ ಪೂರ್ತಿಯಾಗಿ ನೋಡೋಣ. ಸೊ ಈ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಸುದೀಪ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ತಮ್ಮ ಪತ್ನಿ ಇಟ್ಟಿರುವ ಮೊದಲ ಹೆಜ್ಜೆ ಬಗ್ಗೆ ಗುಡ್ ಲಕ್ ಹೇಳಿದ್ದು, ಈ ಮ್ಯಾಂಗೋ ಪಚ್ಚ ಅನ್ನುವ ಸಿನಿಮಾಗೆ ಸುದೀಪ್ ಅವರ ಪತ್ನಿ ಪ್ರಿಯಾ ಅವರೇ ನಿರ್ಮಾಣ ಮಾಡುತ್ತಿದ್ದು, ಸುಪ್ರಿಯಾನ್ವಿ ಪ್ರೊಡಕ್ಷನ್ ಹೌಸ್ನಿಂದ ಸಿನಿಮಾ ರೆಡಿಯಾಗುತ್ತಿದೆ. ಸುಪ್ರಿಯಾನ್ವಿ ಎಂದರೆ ತಮಗೆಲ್ಲ ಈಗಾಗಲೇ ಗೊತ್ತಿರುವ ಹಾಗೆ ಸುದೀಪ್ ಹಾಗೂ ಪ್ರಿಯಾ ಸೇರಿ ಬರುವ ಹೆಸರೇ ಸುಪ್ರಿಯಾನ್ವಿ. ಈ ಸಿನಿಮಾ ಪ್ರೊಡಕ್ಷನ್ ಮಾಡಲು ಪ್ರಿಯಾ ಅವರು ಮೊದಲ ಹೆಜ್ಜೆ ಇಟ್ಟಿದ್ದು, ಮುಂದಿನ ದಿನಗಳಲ್ಲೂ ನಮ್ಮ ಸುಪ್ರಿಯಾನ್ವಿ ಒಳ್ಳೆ ಸಿನಿಮಾಗಳನ್ನೇ ಕೊಡುತ್ತದೆ ಅಂತಲೂ ಹೇಳಿದ್ದಾರೆ. ಸೆಪ್ಟೆಂಬರ್ 30ರಂದು ಈ ಚಿತ್ರದ ಟೀಸರ್ ರಿಲೀಸ್ ಆಗಿದ್ದು, ಸುದೀಪ್ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ ಈ ಪ್ರೊಡಕ್ಷನ್ ಹೌಸ್ಗೂ ಹಾಗೆ ಸಿನಿಮಾಗೂ ಮತ್ತೆ ಹೀರೋಗೂ ಏನು ಸಂಬಂಧ ಇದೆ ಅಂತ ನೋಡ್ಬಿಡೋಣ. ವೀಕ್ಷಕರೇ, ಮ್ಯಾಂಗೋ ಪಚ್ಚ ಅನ್ನುವ ಸಿನಿಮಾದ ಹೀರೋ ಸಂಜೀವ್ ಆಗಿದ್ದು, ಇವರು ಕೂಡ ಮೊಟ್ಟ ಮೊದಲು ನಟನಾಗಿ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದು, ಹಾಗೆ ಇವರು ಬೇರೆ ಯಾರು ಅಲ್ಲ, ಸುದೀಪ್ ಅವರ ಅಕ್ಕನ ಮಗ ಆಗಿದ್ದು, ಸುದೀಪ್ ಅವರು ಕೂಡ ಬಹಳಷ್ಟು ಸಪೋರ್ಟ್ ಮಾಡಲು ಮುಂದಾಗಿದ್ದಾರೆ. ಸುದೀಪ್ ಅವರ ಪ್ರೊಡಕ್ಷನ್ ಹೌಸ್ ನಲ್ಲಿ ಸಿನಿಮಾ ಆಗ್ತಿದೆ ಅಂದ್ರೆ ಏನಾದ್ರೂ ಸ್ಪೆಷಲ್ ಇದ್ದೇ ಇರುತ್ತೆ ಅಲ್ವಾ. ಸೊ ಈ ಚಿತ್ರದ ಬಗ್ಗೆ ಒಂದು ಸ್ವಲ್ಪ ಕ್ಲೂ ಕೊಟ್ಬಿಡೋಣ. ಈ ಚಿತ್ರ ಪ್ರಾರಂಭವಾಗುವುದು ಮೈಸೂರಿನಿಂದ. ಇದರಲ್ಲಿ ಮೈಸೂರಿನ ಸಿಡಿ ಅಂಗಡಿ ಹುಡುಗನ ಕಥೆಯ ಬಗ್ಗೆ ತೋರಿಸಲಾಗಿದ್ದು, 1999ರಿಂದ 2010ರ ಟೈಮಲ್ಲಿ ನಡೆದ ಸತ್ಯ ಘಟನೆಯನ್ನೇ ಆಧರಿಸಿ ಈ ಚಿತ್ರ ಬರ್ತಿದೆ. ವಿವೇಕ್ ಈ ಚಿತ್ರದ ಡೈರೆಕ್ಷನ್ ಮಾಡುತ್ತಿದ್ದಾರೆ. ಸುಪ್ರಿಯಾನ್ವಿ ಇಲ್ಲಿಗೆ ನಿಲ್ಲುವುದಿಲ್ಲ. ಪ್ರಿಯಾ ಸುದೀಪ್ ಅವರ ಸುಪ್ರಿಯಾನ್ವಿ ಸ್ಟುಡಿಯೋ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಿನಿಮಾಗಳನ್ನು ನಿರ್ಮಿಸಲಿದೆ. ಮ್ಯಾಂಗೋ ಪಚ್ಚ ಚಿತ್ರ ಇದು ಆರಂಭ ಮಾತ್ರವೇ ಆಗಿದೆ. ಹೊಸ ಪ್ರತಿಭೆಗಳೊಂದಿಗೆ ಹೆಚ್ಚು ಹೆಚ್ಚು ಚಿತ್ರಗಳನ್ನು ತಯಾರಿಸಿ ನಮ್ಮ ಪ್ರೇಕ್ಷಕರಿಗೆ ಅತ್ಯುತ್ತಮ ಮನರಂಜನೆ ಕೊಡೋದಕ್ಕೆ ಸಜ್ಜಾಗಿದೆ. ಹಾಗಾಗಿ ಮ್ಯಾಂಗೋ ಪಚ್ಚ ಚಿತ್ರದ ಮೊದಲ ಟೀಸರ್ ಸೆಪ್ಟೆಂಬರ್ 30ರಂದು ಮಧ್ಯಾಹ್ನ 12:34ಕ್ಕೆ ರಿಲೀಸ್ ಆಗಿದ್ದು, ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಹೇಳಿಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ಸುದೀಪ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಮತ್ತೇನು ಹೇಳಿಕೊಂಡಿದ್ದಾರೆ ಅಂತ ನೋಡೋಣ. ನಿಮ್ಮ ನಿರಂತರ ಪ್ರೀತಿಯಿಂದಲೇ ಎಲ್ಲವೂ ಸಾಧ್ಯವಾಗಿದೆ. ಇದು ಇರದೇ ಇದ್ದಿದ್ದರೆ ಏನೂ ಆಗುತ್ತಿರಲಿಲ್ಲ. ಮುಕ್ತ ಹೃದಯದಿಂದಲೇ ಇದೀಗ ಪ್ರಿಯಾ ಅವರು ಸುಪ್ರಿಯಾನ್ವಿ ಸ್ಟುಡಿಯೋದ ಮೂಲಕ ಮೊದಲ ಚಿತ್ರ ಮ್ಯಾಂಗೋ ಪಚ್ಚ ಅನ್ನ ಸ್ವಾಗತಿಸೋಣ. ಹಾಗೆ ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ಕಥೆಯನ್ನ ಎದುರು ನೋಡೋಣ ಅಂತಲೂ ಸುದೀಪ್ ಹೇಳಿಕೊಂಡಿದ್ದಾರೆ. ಮ್ಯಾಂಗೋ ಪಚ್ಚ ಚಿತ್ರದ ಮೂಲಕವೇ ಯುವ ನಟ ಸಂಜೀವ್ ಹೀರೋ ಆಗುತ್ತಿದ್ದಾರೆ. ನವ ನಿರ್ದೇಶಕ ವಿವೇಕ್ ಈ ಸಿನಿಮಾಗಳನ್ನು ಡೈರೆಕ್ಷನ್ ಮಾಡುತ್ತಿದ್ದು, ಈ ಚಿತ್ರ ಈಗಾಗಲೇ ಹೇಳಿದಂತೆ ಸತ್ಯ ಘಟನೆಯನ್ನೇ ಆಧರಿಸಿದೆ. ಮೈಸೂರಿನಲ್ಲಿದ್ದ ಯುವಕನ ಕಥೆಯನ್ನೇ ಇಲ್ಲಿ ಹೇಳುತ್ತಿದ್ದಾರೆ. ಈತನ ಊರು ಯಾವುದು ಅಂತ ಗೊತ್ತಾಗಿದೆ, ಆದರೆ ಈತನ ಕತೆ ನಿಮಗೆ ಗೊತ್ತಿಲ್ಲ ಅನ್ನೋದನ್ನು ಚಿತ್ರದ ಪೋಸ್ಟರ್ನಲ್ಲಿ ಹೈಲೈಟ್ನಲ್ಲಿ ತಾವು ನೋಡಬಹುದು. ವೀಕ್ಷಕರೇ, ಇಂತಹ ಅನೇಕ ಮಾಹಿತಿಗಳನ್ನು ತಗೊಂಡು ಬರ್ತೀನಿ. ಸೊ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಸಿನಿಮಾ ಸಕ್ಸಸ್ ಆಗುತ್ತಾ ಇಲ್ವಾ? ಸೊ ತಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ ಹೇಳಿ. ಮತ್ತೆ ಸಿಗೋಣ ಮುಂದಿನ ವಿಶೇಷ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು.